ಅಂದಹಾಗೆ ಯಾರು ಈ ಶ್ರೀಕಿ ಅಲಿಯಾಸ್ ಶ್ರೀಕೃಷ್ಣ? ಬಿಟ್ಕಾಯಿನ್ ಮಾಂತ್ರಿಕ ಶ್ರೀಕಿಯ ಬಯೋಗ್ರಫಿ ಎಂಥದ್ದು? ಪೂರ್ತಿ ಹೆಸರು ಶ್ರೀಕೃಷ್ಣ ರಮೇಶ್ ಅಲಿಯಾಸ್ ಶ್ರೀಕಿ. ಶ್ರೀಕಿ ಹುಟ್ಟಿದ್ದು ಮತ್ತು ಬೆಳೆದಿದ್ದು ಬೆಂಗಳೂರಿನ ಜಯನಗರದಲ್ಲಿ. ತಂದೆ ರಮೇಶ್ ಬೆಂಗಳೂರಿನ ಪ್ರತಿಷ್ಠಿತ ಕುಟುಂಬದ ಕುಡಿ ಈ ಶ್ರೀಕಿ. ಬೆಂಗಳೂರಿನಲ್ಲೇ ಎಂಜಿನಿಯರಿಂಗ್ಗೆ ಸೇರಿದ್ರು ಅರ್ಧಕ್ಕೆ ಬಿಟ್ಟಿದ್ದ ಶ್ರೀಕಿ ನಂತರ ನೆದರ್ಲೆಂಡ್ಸ್ ನಲ್ಲಿ ಕಂಪ್ಯೂಟರ್ ಸೈನ್ಸ್ ವ್ಯಾಸಂಗ ಮಾಡ್ತಾನೆ. ಐಂಡ್ ಹೋವನ್ ಯೂನಿವರ್ಸಿಟಿಯಲ್ಲಿ ಓದಿರುವ ಶ್ರೀಕಿ ಈ ಸಿಲೆಬಸ್ ನನಗೆ ಎಲಿಮೆಂಟರಿ ಅಂತಿದ್ದ ಬುದ್ಧಿವಂತ ಹ್ಯಾಕರ್ ಶ್ರೀಕಿ. 4ನೇ ತರಗತಿಯಲ್ಲಿ ಓದ್ತಾ ಇದ್ದಾಗಲೇ ಶುರುವಾಗಿತ್ತು ಶ್ರೀಕಿ ಹ್ಯಾಕಿಂಗ್ ಆಟ. ರನ್ಸ್ ಕ್ಯಾಪ್ ಗೇಮ್ ಮೂಲಕ ಹ್ಯಾಕಿಂಗ್ ಲೋಕಕ್ಕೆ ಎಂಟ್ರಿ ಕೊಟ್ಟಿದ್ದ. ಗೇಮ್ ಟಾಸ್ಕ್ ಆಟೋಮ್ಯಾಟಿಕ್ ಮಾಡೋದಕ್ಕೆ ಪ್ರೋಗ್ರಾಮ್ ಬರೆದಿದ್ದ ಮಾಂತ್ರಿಕ ಈತ. ಅಂತಾರಾಷ್ಟ್ರೀಯ ಹ್ಯಾಕರ್ ಗ್ರೂಪ್ಗಳ ಜೊತೆ ಶ್ರೀಕಿಗೆ ಇತ್ತು ನಿಕಟ ಸಂಪರ್ಕ. ವೆಬ್ ಅಪ್ಲಿಕೇಶನ್ ಲೋಪದೋಷ ಹುಡುಕೋದ್ರಲ್ಲಿ ಈತ ಎಕ್ಸ್ಪರ್ಟ್ ಕೂಡ ಆಗಿದ್ದ. ಶ್ರೀಕಿ ಯಾರೀತ? ಬಿಟ್ಕಾಯಿನ್ ಮಾಂತ್ರಿಕ ಶ್ರೀಕಿಯ ಬಯೋಗ್ರಫಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗುತ್ತೆ ಫ್ರೀಡಮ್ ಟಿವಿ ಎಕ್ಸ್ಕ್ಲೂಸಿವ್ ಆಗಿ. ಪೂರ್ತಿ ಹೆಸರು ಶ್ರೀಕೃಷ್ಣ ರಮೇಶ್ ಅಲಿಯಾಸ್ ಶ್ರೀಕಿ. ಈತ ಹುಟ್ಟಿದ್ದು ಬೆಂಗಳೂರಿನ ಜಯನಗರದಲ್ಲಿ. ತಂದೆ ರಮೇಶ್ ಬೆಂಗಳೂರಿನ ಪ್ರತಿಷ್ಠಿತ ಕುಟುಂಬದ ಕುಡಿ ಈ ಶ್ರೀಕಿ. ಬೆಂಗಳೂರಲ್ಲೇ ಎಂಜಿನಿಯರಿಂಗ್ ಸೇರಿದ್ರು ಕೂಡ ಅರ್ಧಕ್ಕೆ ಬಿಟ್ಟು ಬಿಡ್ತಾನೆ. ಆ ನಂತರದಲ್ಲಿ ನೆದರ್ಲೆಂಡ್ಸ್ನಲ್ಲಿ ಕಂಪ್ಯೂಟರ್ ಸೈನ್ಸ್ ವ್ಯಾಸಂಗ ಮಾಡ್ತಾನೆ. ಐಂಡ್ ಹೋವನ್ ಯೂನಿವರ್ಸಿಟಿಯಲ್ಲಿ ಓದಿರುವ ಶ್ರೀಕಿ ಪ್ರಮುಖವಾಗಿ ಈ ಸಿಲೆಬಸ್ ನನಗೆ ಎಲಿಮೆಂಟರಿ ಅಂತ ಹೇಳ್ತಾ ಇದ್ದಂತೆ ಈ ಬುದ್ಧಿವಂತ ಹ್ಯಾಕರ್ 4ನೇ ತರಗತಿಯಲ್ಲಿ ಓದ್ತಾ ಇದ್ದಾಗಲೇ ಶ್ರೀಕಿ ಹ್ಯಾಕಿಂಗ್ ಆಟ ಶುರುವಾಗಿತ್ತು. ರನ್ಸ್ಕೇಪ್ ಗೇಮ್ ಮೂಲಕ ಹ್ಯಾಕಿಂಗ್ ಲೋಕಕ್ಕೆ ಎಂಟ್ರಿಯನ್ನು ಕೊಡ್ತಾನೆ. ಗೇಮ್ ಟಾಸ್ಕ್ ಆಟೋಮ್ಯಾಟಿಕ್ ಮಾಡೋದಕ್ಕೆ ಪ್ರೋಗ್ರಾಮ್ ಬರೆದಿದ್ದ ಮಾಂತ್ರಿಕ ಈತ. ಅಂತಾರಾಷ್ಟ್ರೀಯ ಹ್ಯಾಕರ್ ಗ್ರೂಪ್ಗಳ ಜೊತೆ ಶ್ರೀಕಿಗೆ ನಿಕಟ ಸಂಪರ್ಕ ಆಗಲೇ ಶುರುವಾಗಿರುತ್ತೆ. ತಾನು ಓದುವಂತಹ ಸಂದರ್ಭ ವೆಬ್ ಅಪ್ಲಿಕೇಶನ್ ಲೋಪದೋಷ ಹುಡುಕೋದ್ರಲ್ಲಿ ಎತ್ತಿದ ಕೈ ಈತ. ಇಷ್ಟೆಲ್ಲ ಈತ ತನ್ನ 4ನೇ ವಯಸ್ಸಿನಿಂದಲೇ ತನ್ನ ಚಾಣಾಕ್ಷ ಬುದ್ಧಿಯನ್ನು ತೋರಿಸ್ತಾ ಬಂದಿದ್ದಾತ. ಆ ನಂತರದಲ್ಲಿ ಈತ ಯಾವ ರೀತಿ ತನ್ನ ಸಾಮ್ರಾಜ್ಯವನ್ನು ವಿಸ್ತಾರ ಮಾಡ್ಕೊಳ್ತಾ ಹೋಗ್ತಾನೆ. ಈ ನರಪೇತಲ ಶ್ರೀಕಿ ಅಂದರೆ ಕಂಪ್ಯೂಟರ್ ಸೈನ್ಸ್ ಓದಲಿಕ್ಕೆ ಶುರು ಮಾಡ್ದಾತ. ನಂತರ ನೆದರ್ಲೆಂಡ್ಸ್ಗೆ ಹೋಗಿ ಅಲ್ಲಿ ಆತ ತನ್ನದೇ ಆದಂತಹ ರೀತಿಯಲ್ಲಿ ಕಂಪ್ಯೂಟರ್ ಸೈನ್ಸ್ ವ್ಯಾಸಂಗವನ್ನು ಮಾಡ್ತಾ ಯಾವ ರೀತಿ ಇದರಲ್ಲಿ ಪರಿಣತಿಯನ್ನು ಪಡ್ಕೋತಾನೆ. ಐಂಡ್ ಹೋವನ್ ಯೂನಿವರ್ಸಿಟಿಯಲ್ಲಿ ಓದಿರುವ ಶ್ರೀಕಿ ಈ ಸಿಲೆಬಸ್ ನನಗೆ ಎಲಿಮೆಂಟರಿ ಅಂತಾನೆ ಅಂತಂದ್ರೆ ಇನ್ನೆಂಥ ಬುದ್ಧಿವಂತ ಇರಬೇಕ್ರಿ ಇವನು. 4ನೇ ತರಗತಿಯಲ್ಲಿ ಓದ್ತಾ ಇದ್ದಾಗಲೇ ಶ್ರೀಕಿ ಹ್ಯಾಕಿಂಗ್ ಆಟ ಆಡ್ತಾ ಇದ್ದಂತಂದ್ರೆ ಈತ ಇನ್ನು ಎಷ್ಟು ಮಟ್ಟಿಗೆ ಚಾಣಾಕ್ಷನಾಗಿದ್ದ ಅನ್ನುವಂಥದ್ದು ಇಲ್ಲೇ ಗೊತ್ತಾಗ್ತಾ ಹೋಗುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.